ಬೆಂಗಳೂರಿನಲ್ಲಿ ನಡೆದಂತಹ ವೆನಿಲಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಾಲಕಿ ತಾಯಿ ಪ್ರಿಯಾಂಕಾಳನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಕಾಡುಗೋಡಿ ಪೊಲೀಸರು ಪ್ರಿಯಾಂಕಾಳನ್ನ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ವೆನಿಲಾ ಬಾಲಕಿ 6 ವರ್ಷ ಬಾಲಕಿಯ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೈನಲಿ ತಲೆಮರೆಸಿಕೊಂಡಿದ್ದಂತಹ ಪ್ರಿಯಾಂಕಾಳನ್ನ ಇದೀಗ ಕಾಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ಪ್ರಿಯಾಂಕಾಳನ್ನ ಬಂಧಿಸಲಾಗಿದೆ. 4 ದಿನದಿಂದ ಈಕೆಗೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ರು. ಫೈನಲಿ ಪ್ರಿಯಾಂಕಾಳನ್ನ ಕಾಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ. ತನ್ನ ಹೆತ್ತ ಮಗಳನ್ನೇ ಪ್ರಿಯಕರನ ಜೊತೆಗೆ ಸೇರಿಕೊಂಡು ಬಹಳ ನಿರ್ದಯಿಯಾಗಿ ಹತ್ಯೆ ಮಾಡಿದಂತಹ ಪ್ರಿಯಾಂಕಾ ಈಗ ಪೊಲೀಸರ ಅತಿಥಿಯಾಗಿರುವಂಥದ್ದು. 4 ದಿನಗಳಿಂದ ಈಕೆಗೋಸ್ಕರ ಹುಡುಕಾಟ ನಡೆಸಲಾಗ್ತಾ ಇತ್ತು. ವೀಕ್ಷಕರೇ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ PNS ವಿಸ್ತಾರ ನ್ಯೂಸ್ ಕಳೆದ 2 ದಿನಗಳಿಂದಲೂ ಸಹ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅಷ್ಟೇ ಅಲ್ಲ, ಬಾಲಕಿಯ ತಂದೆ ಏನಿದ್ದಾರೆ ಆ ತಂದೆಯನ್ನ ಮಾತನಾಡಿಸುವ ಪ್ರಯತ್ನವನ್ನ ಮಾಡಿತ್ತು. ಅವರ ನೋವನ್ನ ಜನರ ಮುಂದೆ ಇಡುವಂತಹ ಒಂದು ಕಾರ್ಯವನ್ನ ಮಾಡಿತ್ತು. ಸೊ ಫೈನಲಿ ಈಗ ಪೊಲೀಸರು ಪ್ರಿಯಾಂಕಾಳನ್ನ ಅರೆಸ್ಟ್ ಮಾಡಿರುವಂಥದ್ದು. ಆಕೆಯ ಪ್ರಿಯಕರ ಮೋಹನ್ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ. ಆತ ಖೆಡ್ಡಾಕ್ಕೆ ಬಿದ್ದಿರ್ತಕ್ಕಂಥದ್ದು. ಈಕೆಗೋಸ್ಕರ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಆದರೆ ಈಗ ಹಾಸನದ ಸಕಲೇಶಪುರದಲ್ಲಿ ಪ್ರಿಯಾಂಕಾಳನ್ನ ಅರೆಸ್ಟ್ ಮಾಡಲಾಗಿದೆ.